ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜನ್ ಅಡಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ, ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ, ಬ್ರೋ ಅಕ್ಕಿ ಸೇಲ್ಗಿದೆಯಾ ಅಂತ. ಯಾಕೆ ಸೀಸನ್ ಟೈಮ್ ಅಲ್ವಾ, ಕೆಲವ್ರ ಹತ್ರ ಅಕ್ಕಿಗಳಿರಲ್ಲ ಬಿಟ್ಕೊಳ್ಳೋಕ್ಕೆ. ಅವರು ತುಂಬ ಜನ ಕೇಳ್ತಾ ಇದ್ದಾರೆ. ಓಕೆನಾ, ಇನ್ನು ಸದ್ಯಕ್ಕೆ ಯಾವುದು ಒಳ್ಳೆ ಲಾಟ್ ಎತ್ತಿಲ್ಲ. ಓಕೆನಾ, ಯಾವ್ದಾರ ಅಕ್ಕಿ ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಸ್ವಲ್ಪ ವೆಯ್ಟ್ ಮಾಡಬೇಕು. ಓಕೆನಾ, ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಇವತ್ತಿನ ಅಪ್ಡೇಟ್ ಏನು ಅಂದರೆ, ಅಕ್ಕಿ ಚಕ್ಕರೆಗೆ ಬಿಟ್ಟಿದೆ. ನಮ್ಮ ಧೂಮ ಅಕ್ಕಿ ನೀಟಾಗಿ ಆಡಿ ಇನ್ನೂ ಏಟ್ ಎತ್ಕೊಂಡಿಲ್ಲ, ನೀಟಾಗಿ ಬಂದು ಫಿನಿಶ್ ಮಾಡ್ತು. ಹಾಗೆ ನೋಡ್ಬೋದು, ನಮ್ಮ ಗುಲ್ದಾರ್ ಪಟ ಮತ್ತು ಚಿನಿ ಪಟ ಬಿಟ್ಟಿದ್ದೀನಿ. ಏನು ತಿಕ್ಕೀಚೆ ಬಿಟ್ಟಿದ್ದೀನಿ ಅಂದರೆ, ರೇಗ್ದಾರ್ ತುಂಬ ಚೆನ್ನಾಗಿ ಆಡ್ತು. ಹೋಗಿ ಅಲ್ಲಿ ಖಾಲಿ ಕೂತ್ಕೊಂತು ನೋಡಿ, ಡ್ರಮ್ಮಲ್ಲಿ ಕೂತಿದೆ. ತುಂಬ ಚೆನ್ನಾಗಿ ಅಕ್ಕಿ ಕಂಟಿನ್ಯೂಸ್ ಆಗಿ ಮೂರು ಬಾಜಿ ಮಾಡ್ತಾಯಿದೆ. ಅಂದರೆ ರೈಸಿಂಗ್ ಬಾಜಿ ಎಲ್ಲ ಹೋಗ್ತಾನೆ ಮೂರು ಹೊಡಿತಾ ಇದೆ. ಇನ್ನೇ ಸ್ಟೇಬಲ್ ಇಲ್ಲ ಅಕ್ಕಿಗೆ, ನಾನು ನಿಂತ್ಕೊಳ್ಳೋಕೆ ಆಗ್ತಾಯಿಲ್ಲ. ಅದಕ್ಕೆ ಏಟ್ ಹೊಡೆದು ಡೌನ್ ಆಗ್ತಾಯಿದೆ. ಓಕೆನಾ, ಅದಕ್ಕೆ ಡೈಲಿ ಓಡಿಸ್ಕೊಂಡ್ಬಿಡ್ತಾ ಇದ್ದೀನಿ. ಪೂರ್ತಿ ಗಟ್ಟಿ ಏಟ್ ತೊಗೊಳ್ಳೋ ತನಕ ಏನು ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಖಾಲಿ ಕೊಡ್ಬೋದು ಅಂತ. ಈಗ ಅದು ಬಂದು ಕುತ್ಕೊಂಡ್ರೆ ಸಪ್ರೇಟಿಗೆ ದುಮ ಹಾಕಿದ್ದೀನೋ ಅದೇ ಸೈಡ್ಗೆ ಇನ್ನೊಂದು ಜಾಲ್ ಬಾಕ್ಸ್ ಹಾಕಿ ಅಲ್ಲಿಗೆ ಅದನ್ನ ಹಾಕಿ 1-2 ಅವರ್ ಅಕ್ಕಿನ ಒಣಗಿಸ್ಬೇಕು ಚೆನ್ನಾಗೆ. ಇವತ್ತು ನಾಳೆ ಅಕ್ಕಿಗೆ ರೆಸ್ಟು. ಓಕೆನಾ, ಅಂದರೆ ಇವತ್ತು ಆರಿಸಿದ್ದೀನಿ, ಇವಾಗಿಂದ ರೆಸ್ಟು. ಈಗ 1-2 ಅವರ್ ಹಾಕ್ತೀನಿ, ಸಾಯಂಕಾಲ 1-2 ಅವರ್ ಹಾಕ್ತೀನಿ. ಮತ್ತು ನಾಳೆ ಮತ್ತೆ ಬೆಳಗ್ಗೆ 2 ಅವರು, ಸಾಯಂಕಾಲ 2 ಅವರ್ ಹಾಕಿ ಭಾನುವಾರ ಅಕ್ಕಿನ ಗ್ರೌಂಡ್ ಹತ್ರ ಹೊಡೆಯೋಣ ಅಂತಿದ್ದೀನಿ. ನಿಮ್ಗೆಲ್ರಿಗೂ ಕಾಣಿಸ್ತಾ ಇದೆ ಅನ್ಕೋತೀನಿ. ಆ ಗ್ರೌಂಡ್ ಹತ್ರ ಹೊಡಿಬೇಕು ಅಕ್ಕಿನ. ಫಸ್ಟ್ನೇ ದಿವಸ ನಾನು ಅಕ್ಕಿನ ದಷ್ಟ ಮಾಡ್ತಾ ಇರೋದು, ಜಾಸ್ತಿ ದೂರ ಬೇಡ, ಇಲ್ಲೇ ಹೊಡೆಯೋಣ ಅಂದ್ಬಿಟ್ಟು ಅಕ್ಕಿ ಹೊಡಿತಾ ಇರೋದು. ಓಕೆನಾ, ಅದನ್ನು ಹೊಡೆದಾದ್ಮೇಲೆ ಫಸ್ಟ್ನೇ ದಿವಸ ಏನಂತೀನಿ ಅಂದರೆ, ಅಕ್ಕಿನ ಬೇರೆ ಅಕ್ಕಿಗಳನ್ನ ಛತ್ರ ಮೇಲೆ ಇಕ್ತೀನಿ. ಯಾಕೆಂದರೆ ಅಕ್ಕಿ ಗೊತ್ತಾಗಬೇಕು. ಕೆಲವೊಂದು ಅಕ್ಕಿಗಳೇನು ಅಂದರೆ ಆಡ್ತಾ ಆ ಕಡೆ ದಿಕ್ಕು ಹೋಗ್ಬಿಡ್ದಲ್ಲ, ಅಂದರೆ ಈ ಸೈಡ್ ದಿಕ್ಕು ಹೋಗ್ಬಿಡೋದು, ಆ ಥರ ಮಾಡುತ್ತೆ. ಓಕೆನಾ, ಆಮೇಲೆ ತುಂಬ ಜನ ಇನ್ನೊಂದು ಪ್ರಶ್ನೆ ಏನು ಕೇಳಿದ್ದೀರಾ ಅಂದರೆ, ಬ್ರೋ ಸೀಸನ್ ಟೈಮಲ್ಲಿ ಅಕ್ಕಿನ ಯಾವ ಥರ ಬಿಟ್ಕೊಬೇಕು ಅಂತ ಕೇಳಿದ್ದಾರೆ. ನಾನೊಂದು ಸಿಂಪಲ್ಗೆ ಒಂದು ಟಿಪ್ಸ್ ಕೊಡ್ತೀನಿ. ಏನು ಅಂತಂದರೆ, ಅಕ್ಕಿನ ಫಸ್ಟು ರೆಕ್ಕೆ ಇನ್ನೇನು ಬರ್ತಾ ಇದೆ, ಪೂರ್ತಿ ಟ್ಯೂಬ್ ಒಣಗ್ತಾ ಇದೆ, ಬಾಲೆ ಎಲ್ಲ ಬರ್ತಾ ಇದೆ ಅನ್ನಂಗೆ ಚೌರಿ ಬಾಕ್ಸ್ ಒಳಗೆ ಹಾಕಿ ಸ್ವಲ್ಪ ಉಡನ್ ಥರ ಸುಮ್ಮನೆ ಚೌರಿ ಬಾಕ್ಸ್ ಒಳಗೆ ಹಾಕಿ ಒಣಗಿಸ್ತಾರೆ. ಯಾಕೆಂದರೆ ಅಕ್ಕಿ ಸ್ವಲ್ಪ ಮರ್ತೋಗಿರುತ್ತೆ, ಆ ಕಡೆಯಿಂದ ಎಲ್ಲ ನೋಡ್ತಾ ಇರುತ್ತೆ. ಅದಾದಮೇಲೆ ಇನ್ನೊಂದೇನು ಅಂದರೆ, ಅಕ್ಕಿ ಏನಾರ ಎದ್ದೊಳ್ತು ಹಾಡಕ್ಕೆ ನಿಂತ್ಕೊಂತು ಛತ್ರಿ ಮೇಲೆ ಹಾಕ್ಬೇಕಾರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಒಂದು 3-4 ದಿವಸ ರೆಕ್ಕೆಗಳನ್ನ ಕಟ್ಕೊಂಡು ಛತ್ರಿ ಮೇಲೆ ಹಾಕೊಳ್ಳಿ ನೆನೆಸಿ. ಏನು ತಿಕ್ಕಿ ಅಂತ ಹೇಳ್ತಾ ಇರೋದೇನು ಅಂದರೆ, ಈಗ ಅಕ್ಕಿ ರೆಕ್ಕೆ ಕಟ್ಟಿಲ್ಲ, ನೀವು ಹಾಕ್ಬಿಟ್ಟಿರ್ತೀರ, ಎದ್ಬಿಡುತ್ತೆ. ಕೆಲವು ಅಕ್ಕಿಗಳು ಏನು ಅಂದರೆ ಉಚ್ಚ ಬಂದಂಗೆ ಆಡ್ಕೊಂಡ್ಬಿಟ್ಟು ಏನು ಮಾಡುತ್ತೆ ಅಂದರೆ, ಯಾವ ಕಡೆ ಸುಸ್ತಾಗ್ಬಿಡುತ್ತೆ ಅಕ್ಕಿಗೆ. ಯಾಕೆಂದರೆ 1 ವರ್ಷದಿಂದ ನೆನೆಸಿರ್ತೀರ. ಮೊದಲನೇ ದಿವಸ ಎದ್ದು ಆಡಿ ಅಕ್ಕಿ ಕೈಲಿ ಕೂರಕ್ಕಾಗಲ್ಲ, ಮನೆ ಮೇಲಂತೂ ಬಂದು ಕೂರಲ್ಲ. ಅದೇನಾಗುತ್ತೆ ಅಂದರೆ, ತುಂಬ ದೂರ ಹೋಗ್ಬಿಟ್ಟು ಅಕ್ಕಿಗೆ ಮತ್ತೆ ಹಿಂದಕ್ಕೆ ಬರೋಕ್ಕಾಗ್ದೇನೆ ಅಲ್ಲೇ ಎಲ್ಲರೂ ಖಾಲಿ ಬಿದ್ದೋಗ್ಬಿಡೋದು, ಆ ಥರ ಆಗುತ್ತೆ. ಏನಕ್ಕೆ ಅಂದರೆ, ರೆಕ್ಕೆ ಫ್ರೀ ಆಗಿರಲ್ಲ. ರೆಕ್ಕೆ ಫ್ರೀ ಮಾಡ್ಕೊಳ್ಳೋಕೆ ಪೂರ್ತಿ ಅಕ್ಕಿ ಆಡ್ಬಿಡುತ್ತೆ. ಆಡಾದ್ಮೇಲೆ ಅಕ್ಕಿಗೆ ಮತ್ತೆ ಎನರ್ಜಿ ಇರಲ್ಲ, ಬೂಸ್ಟ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗಿರೋ ಅಕ್ಕಿ ಹಿಂದೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಅಷ್ಟೇ ನಿಧಾನಕ್ಕೆ ಎರಡೆರಡೇ ಚಕ್ಕರ್ ಅಡ್ಡೆ, ಆಮೇಲೆ ಸಿಂಗಲ್ ಬಿಟ್ಕೊಳ್ಳೋಕ್ಕೆ ನಿಮಗೂ ಸಹ ಸರಿ ಹೋಗುತ್ತೆ. ಅದನ್ನೊಂದು ನಾನು ಸಜೆಸ್ಟ್ ಮಾಡ್ತೀನಿ. ಏಕ್ದಮ್ ಅಕ್ಕಿನ ಆಕಾಶಕ್ಕೆ ಬಿಡಬೇಡಿ, ಯಾಕೆಂದರೆ ತುಂಬ ನಿನ್ಸಿರ್ತೀರ. ಅದು ಅಷ್ಟೇ ಜೋಶ್ ಬಂದಂಗೆ ಆಡ್ಬಿಟ್ಟು ಈಗ ಈ ಕಡೆ ಹೋಯ್ತು ಅಂದ್ಕೊಳ್ರಿಯಪ್ಪ, ಗಾಳಿ ಪಡ್ತಾ ಬೀಸ ನೀಟಾಗಿರಲ್ಲ, ಗಾಳಿ ಚೆನ್ನಾಗಿರಲ್ಲ, ಆಮೇಲೆ ಅಕ್ಕಿಗೂ ಸಹ ತಾಕತ್ತಿರಲ್ಲ, ಮತ್ತೆ ಹಿಂದೆ ಬರೋಕ್ಕೆ ಅಕ್ಕಿ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಅಷ್ಟೇ ನಿಧಾನಾಗೆ ಅಕ್ಕಿನ ರೆಕ್ಕೆ ಕಟ್ಕೊಂಡು ಛತ್ರಿ ಮೇಲೆ ಹಾಕಿ ಸ್ವಲ್ಪ ನೀವೇ ಕೈ ಉಡನ್ ಮಾಡಿ ಸ್ವಲ್ಪ ರೆಕ್ಕೆ ಎಲ್ಲ ಫ್ರೀ ಮಾಡಿ ನಿಧಾನಕ್ಕೆ ಅಕ್ಕಿನ ಬಿಡ್ಕೊತ ಬರಬೇಕು. ಆ ಥರದಲ್ಲಿ ಮಾಡೋಕ್ಕೆ ಹೋದ್ರೆ ಏನೂ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದ ಕಾಯ್ದು ನೀಟಾಗಿ ಬಿಡಿ. ಈಗ ನೋಡಿ, ಅದು ಖಾಲಿ ಕೂತಿದೆ ಅಂದ್ಬಿಟ್ಟು ಅದನ್ನು ಸುಮ್ಮನೆ ಬಿಡೋಕ್ಕಾಗಲ್ಲ. ಅಕ್ಕಿ ತುಂಬ ಚೆನ್ನಾಗಿದೆ, ಆಡ್ತಾ ಇದೆ. ಓಕೆನಾ, ಆಡುತ್ತೆ, ಆದರೆ ನೋಡಿ ಒಂದೊಂದ್ಸಲಿ ಖಾಲಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅಷ್ಟೇ ಅದನ್ನು ಸರಿ ಮಾಡ್ಕೊಂಡು ಅಕ್ಕಿ ನೀಟಾಗಿ ಅಲ್ಲೆಲ್ಲ ಗಾಬರಿ ಮಾಡ್ತು ಅಂತಂದರೆ ಇಲ್ಲೆಲ್ಲೂ ಕುತ್ಕೊಳ್ಳಲ್ಲ, ಆ ಬಿಲ್ಡಿಂಗಲ್ಲಿ ಒಂದೇ ಕುತ್ಕೊಳ್ಳೋದು. ಅದು ಅಲ್ಲೇನೋ ಸ್ವಲ್ಪ ಗಾಬರಿ ಮಾಡಿದ್ರೆ ಆರಾಮಾಗಿ ಬಂದು ಛತ್ರಿ ಮೇಲೆ ಕುತ್ಕೊಳ್ಳುತ್ತೆ. ನಾನು ಅದಕ್ಕೆ ನಮ್ಮ ಗುಲ್ದಾರ ಚೀನಿ ಹಾಕಿದ್ದೀನಿ, ಬಂದು ಬೇಕು ಕುತ್ಕೊಳ್ಳಿ ಅಂತ. ಅದಕ್ಕೋಸ್ಕರ ಅಷ್ಟೇ. ಆಮೇಲೆ ಟ್ರೇಸ್ ಯಾರಿಗಾರ ಬೇಕು ಅಂದರೆ ಇನ್ನೊಂದು 10 ಟ್ರೇ ಏನಾರ ಇರ್ಬೋದೇನೋ ಅಷ್ಟೇ. ಸ್ಟಾಕೆಲ್ಲ ಖಾಲಿ ಆಗಿದೆ. ಯಾರಿಗಾರ ಬೇಕು ಅಂದರೆ ಅಬೌಟ್ ಸೆಕ್ಷನಲ್ಲಿ ನನ್ನ ವಾಟ್ಸಪ್ ಲಿಂಕ್ ಇದೆ, ಮತ್ತು ಇನ್ಸ್ಟಾಗ್ರಾಮ್ ಲಿಂಕು ಸಹ ಇದೆ. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ಆಮೇಲೆ 5Kಗೆ ತುಂಬ ಹತ್ರ ಇದ್ದೀನಿ, ಇನ್ನು 300 ಸಬ್ಸ್ಕ್ರೈಬರ್ಸ್ ಬೇಕು, ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋ ಹೆಂಗೂ ನಾಳೆ ನಿಮಗೆ ನಾನು ಯಾವ ಥರ ಅಕ್ಕಿನ ಒಣಗಿಸ್ಕೊತೀನಿ ಅನ್ನೋದೊಂದು ವಿಡಿಯೋ ಮಾಡ್ತೀನಿ. ಹಾಗೆ ಸಂಡೇ ಅಕ್ಕಿಗಳನ್ನೆಲ್ಲ ಸಾನಕ್ಕೆ ಬಿಡಬೇಕು, ಯಾಕೆ ಹಂಗೆ ಗೂಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ 3 ದಿವಸಕ್ಕೆ ಒಂದ್ಸಲಿ ಗೂಡನ್ನ ಕ್ಲೀನ್ ಮಾಡ್ತಾ ಇದೀವಿ ನಾವು. ಆಮೇಲೆ ಈಗ ಸ್ವಲ್ಪ ಬೇಸಿಗೆಗಲ್ಲ, ಇನ್ನೊಂದು ವಿಷಯ ಹೇಳೋದು ಮರ್ತೋಗಿದ್ದೆ.
ನಮ್ಮ ಗುಲ್ದಾರ್ ಪಟ ಐತೇನೋ ಅದು ಸಹ ಹುಷಾರ್ ತಪ್ಪಿತ್ತು, ಸ್ವಲ್ಪ ಯಾಕೋ ಮಂಕಾಗಿತ್ತು. ನಿನ್ನೆಯಿಂದ ಅಕ್ಕಿಗೆ ಸ್ವಲ್ಪ ಸಿಪ್ರಾನ್ಸಿಟಿ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಂಟ್ರೋಲ್ಗೆ. ಅದಕ್ಕೇ ಸಹ ಮೇಲ್ ಬಿಟ್ಟಿರೋದು, ಸ್ವಲ್ಪ ಅಕ್ಕಿ ಮೈ ಒಣಗಿಸ್ಕೊಂಡು ಸ್ವಲ್ಪ ಬಿಸಿಲು ಕಾಯಿಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಬಿಟ್ಟಿರೋದು ನಾನು. ಇಷ್ಟು ನೀವು ವಿಡಿಯೋದಲ್ಲಿ ನಾನು ತಿಳಿಸ್ಬೇಕಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.